ಸೊ ವರ್ಕ್ ಅಂಡ್ ಟೈಮ್ ಏನಂತಂದ್ ಹೇಳಿದ್ರೆ ಒಂದ್ ಫಾರ್ಮುಲಾ ನಾವ್ ಹೆಂಗ್ ಬಿಡಿಸ್ಬೇಕಂತಂದ್ ಹೇಳಿದ್ರೆ ಇಲ್ಲಿ ಏನ್ ದಿನಗಳನ್ನ ಕೊಟ್ಟಿರ್ತಾನಲ್ಲ ಆ ದಿನಗಳನ್ನ ನಾವು ಕರೆಕ್ಟ್ ಆಗಿ ಬರ್ಕೋಬೇಕು. ದಿನಗಳನ್ನ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ಬರ್ಕೋಬೇಕು. ಆಮೇಲೆ ಅದ್ರದ್ದು LCM ತೆಗಿಬೇಕು. ನಾನ್ ಹೆಂಗ್ ಹೇಳ್ಕೊತೀನಿ ಹೋಗ್ತೀನಿ ಹಂಗ ಬರ್ಕೊತ ಹೋಗ್ರಿ. ಇಲ್ಲಿ ನೋಡ್ರಿ ಒಂದು ಕೆಲಸವನ್ನ 10 ದಿನಗಳಲ್ಲಿ ಮಾಡಿದಾನ ಅಂತಂದ್ ಹೇಳಿ ಈ ಕಡೆ ಬರ್ಕೋತೀನಿ ನೋಡ್ರಿ. ಇದ್ದವ ಏನಂತಂದ್ ಹೇಳಿದ್ರ ಒಂದ್ ಕೆಲಸವನ್ನ ಎಷ್ಟ್ ದಿನದಾಗ ಮಾಡಿದಾನ, ಇಲ್ಲಿ ಕೊಟ್ಟಿದಾನ 10 ದಿನದಾಗ ಮಾಡಿದಾನ. 10 ಅಂತಂದ್ ಹೇಳಿ ಕೆಳಗಡೆ ಬರ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಏನ್ ಕೊಟ್ಟಿದಾನ, ಬಿ ಅದೇ ಕೆಲಸವನ್ನ 15 ದಿನದಲ್ಲಿ ಮಾಡಿದ ಅಂತಂದ್ ಹೇಳಿ ಇಲ್ಲಿ ನೋಡ್ರಿ ಬಿ ಅಂತ ಬರ್ಕೊಡ್ರಿ. ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 15 ದಿನ ಅಂತಂದ್ ಹೇಳಿ. ಕ್ಲಿಯರ್ ಎಲ್ರಿಗೂ? ಇವಾಗ ನಾವೇನ್ ಮಾಡ್ಕೋಬೇಕು ಸರ್, ಇದ್ರದ್ದು ಏನಂತಂದ್ ಹೇಳಿದ್ರೆ LCM ತಕೋಬೇಕು. 10 ಮತ್ತು 15 LCM ಎಷ್ಟಾಗತ್ತೋ ಲಗುಡ್ ಹೇಳ್ಬಿಡ್ಬೇಕು. ಈಗ ನೋಡ್ರಿ 5 ಎರಡ್ಲೆ 10, 5 ಮೂರ್ಲೆ 15. ನೆಕ್ಸ್ಟ್ ಹೋಗಂಗಿಲ್ಲ. 5 ಎರಡ್ಲೆ 10, 10 ಮೂರ್ಲೆ 30, 60 ಹೆಂಗಾಗತ್ತ? 5 ಎರಡ್ಲೆ 10, 5 ಮೂರ್ಲೆ 15, 5 ಎರಡ್ಲೆ 10. ಸೊ ಕರೆಕ್ಟ್ ಆಗಿ ನೋಡ್ಕೊಳ್ರಿ. LCM ಎಲ್ಲರೂ ರಾಂಗ್ ಆಯ್ತು ಅಂತಂದ್ ಹೇಳಿದ್ರೆ ಆ ಕ್ವಶನ್ ರಾಂಗ್. ಇಲ್ಲಿ ಎಷ್ಟಾಗತ್ತ ಅಂತಂದ್ ಹೇಳಿದ್ರೆ LCM 30 ಆಗತ್ತ. ಇದು 30 ಅನ್ನೋದು ಏನಂತಂದ್ ಹೇಳಿದ್ರೆ ಟೋಟಲ್ ಕೆಲಸ. ನಾವ್ ಏನ್ LCM ತಕೊಂಡಿರ್ತೀವಲ್ಲ ಸೊ ಅದೇನಾಗತ್ತ ಅಂತಂದ್ ಹೇಳಿದ್ರೆ ಟೋಟಲ್ ಕೆಲಸ ಆಗತ್ತ. ಕ್ಲಿಯರ್ ಎಲ್ರಿಗೂ? ಎಸ್. ಈಗ ನಾವೇನ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ ಈಗ ನಾವೇನ್ ಮಾಡ್ಬೇಕಂತಂದ್ ಹೇಳಿದ್ರೆ 1 ಯೂನಿಟ್ ಕೆಲಸ ಅಂತಂದ್ ನೋಡ್ಕೋಬೇಕು. ಈಗ 1 ದಿನಕ್ಕೆ ಏನಂತಂದ್ ಹೇಳಿದ್ರೆ ಎಷ್ಟ್ ಕೆಲಸ ಮಾಡ್ತಾನ ಅಂತಂದ್ ಹೇಳಿ ಸಿಂಪಲ್. ಇವಾಗ ಏನಂತಂದ್ ಹೇಳಿದ್ರೆ 30 ಐತೆ, ಡಿವೈಡೆಡ್ ಬೈ 10 ಮಾಡ್ಬೇಕು. 10 ಒಂದ್ಲೆ 10 ಮೂರ್ಲೆ. ಇದು 3 ಏನಂತಂದ್ ಹೇಳಿದ್ರೆ ಇದು ಯೂನಿಟ್ ಆಗತ್ತ. 3 ಯೂನಿಟ್ ಅಂತಂದ್ ಹೇಳಿ. ಕ್ಲಿಯರ್? ಏನಪ್ಪಾ ಅಂತಂದ್ ಹೇಳಿದ್ರೆ 10 ದಿನ ಕೆಲಸ ಮಾಡತ್ತ ಅಂತಂದ್ ಹೇಳಿದ್ರೆ 1 ದಿನಕ್ಕೆ ಎಷ್ಟ್ ಕೆಲಸ ಮಾಡ್ತಾನ, ಹಂಗ 3 ಯೂನಿಟ್ ಕೆಲಸ ಮಾಡ್ದ ಅಂತಂದ್ ಹೇಳಿ. ಸೇಮ್ ಅದೇ ತರ 15 ದಿನ ಮಾಡಿದಾನ, 1 ದಿನಕ್ಕೆ ಎಷ್ಟ್ ಮಾಡ್ತಾನ, 30 ಡಿವೈಡೆಡ್ ಬೈ 15 ಮಾಡ್ರಿ. 15 ಒಂದ್ಲೆ 15 ಎರಡ್ಲೆ 2 ಯೂನಿಟ್ ಅಂತಂದ್ ಹೇಳಿ. ಕ್ಲಿಯರ್ ಎಲ್ರಿಗೂ? 2 ಯೂನಿಟ್ ಅಂತಂದಾಯ್ತು. ಇಷ್ಟು ಕಣ್ ಹಿಡ್ಕೊಂಡ್ವಿ ಎಲ್ರು. ಇವಾಗ ಏನ್ ಕೇಳಿದಾರೆ, ಇಬ್ರು ಸೇರಿ ಎಷ್ಟ್ ದಿನದಲ್ಲಿ ಮುಗಿಸ್ತಾರ ಅಂತಂದ್ ಹೇಳಿ. ಇವಾಗ ಇಬ್ರು ಸೇರಿ ಅಂತಂದ್ ಹೇಳಿದ್ರೆ A+B ಅಂತಂದ್ ಹೇಳಿ. ಇವ್ರು ಇಬ್ರು ಸೇರಿ 1 ದಿನಕ್ಕೆ ಎಷ್ಟ್ ಕೆಲಸ ಮಾಡ್ತಾರೋ, ಇದ್ದಾವ್ 3 ಯೂನಿಟ್ ಮಾಡ್ತಾನ, ಆಮೇಲೆ ಬಿ ಇದ್ದಾವ ಎಷ್ಟ್ ಮಾಡ್ತಾನ, 2 ಯೂನಿಟ್ ಮಾಡ್ತಾನ. ಅಂದ್ರ ಎಷ್ಟು ಯೂನಿಟ್ ಮಾಡಿದ್ರು, 5 ಯೂನಿಟ್. 1 ದಿನಕ್ಕೆ 5 ಯೂನಿಟ್ ಮಾಡಿದ್ರು. ಟೋಟಲ್ ಕೆಲಸ ಎಷ್ಟೈತಿ, 30 ಐತೆ. 1 ದಿನಕ್ಕೆ ಎಷ್ಟ್ ಮಾಡ್ಯಾರ, 5 ದಿನ ಮಾಡ್ಯಾರ ಅಂತಂದ್ ಹೇಳಿದ್ರೆ ಡಿವೈಡೆಡ್ ಮಾಡ್ರಿ. 5 ಒಂದ್ಲೆ 5 ಆರ್ಲೆ ಅಂದ್ರೆ ಎಷ್ಟ್ ದಿನ ತಗೊಂತಾರ, ಟೋಟಲ್ ಆಗಿ 6 ದಿನ ತಗೊಂತಾರ ಇಬ್ರು ಕೆಲಸ ಮಾಡಕ. ಕ್ಲಿಯರ್ ಎಲ್ರಿಗೂ? ಇಷ್ಟ ಈಸಿ. ಅರ್ಥ ಆಯ್ತಾ? ಸೊ ವಿಡಿಯೋಗನ್ನು ಲಾಸ್ಟ್ ವಿಡಿಯೋ ಹಾಕಿದ್ದು ನೀವು ನೋಡಿದಿರ ಅನ್ಕೊಂತೀನಿ. ಸೊ ಕ್ಲಿಯರ್ ಆಗಿ ನೋಡ್ಕೊಂತವ್ರಿ. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಒನ್. ಇದನ್ನ ನೀವು ಟ್ರೈ ಮಾಡ್ತೀರಿ, ಆಮೇಲೆ ನಾ ಬಿಡಿಸ್ತಾನೆ. ಸೊ ಇಲ್ಲಿ ನೋಡ್ರಿ ಪಿ ಇದ್ದಾವ ಎಷ್ಟ್ ಅಂತಂದ್ ಹೇಳಿದ್ರೆ 20 ದಿನದಲ್ಲಿ ಒಂದ್ ಕೆಲಸ ಮಾಡ್ತಾನ. ಟೋಟಲ್ ಏನಂತಂದ್ ಹೇಳಿದ್ರೆ ಪಿ ಇದ್ದಾವ 20 ದಿನದಾಗ. ಸೇಮ್ ಅದೇ ತರ ಏನ್ ಕೊಟ್ಟಿದಾರೆ, ಕ್ಯೂ ಇದ್ದಾವ ಏನಂತಂದ್ ಹೇಳಿದ್ರೆ 30 ದಿನದಲ್ಲಿ ಮಾಡ್ತಾನ ಅಂತಂದ್ ಹೇಳಿ. 30 ದಿನ ಈ ತರ ಫಸ್ಟ್ ಬರ್ಕೋಬೇಕು. ಅದಾದ ನಂತರ ಇಬ್ರು ಸೇರಿ ಎಷ್ಟ್ ದಿನದಾಗ ಮಾಡ್ತಾರ ಅಂತ ಕೇಳ್ಯಾರ. ಇಬ್ರು ಸೇರಿ ಅಂತಂದ್ ಹೇಳಿದ್ರೆ P+Q ಅಂತಂದ್ ಹೇಳಿ. ಈಗ ನಾವೇನ್ ಮಾಡ್ಬೇಕು, ಸಿಂಪಲ್ ಆಗಿ ಈ ಉತ್ತರದ್ದು ಏನಂದ್ರೆ LCM ಕಂಡಿಡಿಬೇಕು. ಸೊ 20 ಮತ್ತು 30 LCM ಎಷ್ಟಾಗತ್ತ, ಸೊ 2 10 20, 2 15. ನೆಕ್ಸ್ಟ್ ನೋಡ್ರಿ 2ರಿಂದ ಬರಂಗಿಲ್ಲ, 2ರಿಂದ ನೋಡ್ರಿ 2 5 10, 15 ಹಂಗ ಬರ್ಕೊಡ್ರಿ, ಡಿವೈಡ್ ಆಗಂಗಿಲ್ಲ. 5ರಿಂದ ಮಾಡ್ರಿ. 5 ಒಂದ್ಲೆ 5 ಮೂರ್ಲೆ, ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು. 2 2 4, 4 5 20, 21 20, 23 60. ಇದು 60 ಏನಪ್ಪಾ ಅಂತಂದ್ ಹೇಳಿದ್ರೆ ಒಟ್ಟು ಕೆಲಸ ಆಗತ್ತ. ಇದು ಎಲ್ರಿಗೂ ಅರ್ಥ ಆಯ್ತೇನ್ರಿ? ಇಷ್ಟ ಇಲ್ಲಿವರೆಗೂ ಬರ್ದಿದ್ದು ಎಲ್ರಿಗೂ ಅರ್ಥ ಆಯ್ತಾ? ಗುಡ್. ಸೊ ಇವಾಗ ಏನ್ ಮಾಡ್ಬೇಕು ಸರ್, ಇವ್ 20 ದಿನ ತಗೊಂಡಾರಿ, ಇವ್ 30 ದಿನ ತಗೊಂಡಾರಿ. ಹಂಗಂದ್ರ ಅವ್ರು ಒಂದೊಂದ್ ದಿನಕ್ಕೆ ಎಷ್ಟ್ ಕೆಲಸ ಮಾಡ್ತಾರ್ರಿ ಆ ಯೂನಿಟ್ ಕಂಡು ಹಿಡಿಬೇಕ್ರಿ. ನೋಡ್ರಿ 20 ದಿನದಾಗ 60 ಯೂನಿಟ್ ಮಾಡಿದ ಅಂತಂದ್ ಹೇಳಿದ್ರೆ ನಾವೇನ್ ಮಾಡ್ಕೋಬೇಕು, 1 ದಿನಕ್ಕೆ ಕಣ್ಕೊಂಡಿಡ್ಬೇಕು. 60 ಡಿವೈಡೆಡ್ ಬೈ 20 ಅಂತಂದ್ ಬರ್ಕೋಬೇಕು. 21 23 ಅಂದ್ರೆ 1 ದಿನಕ್ಕೆ 3 ಯೂನಿಟ್ ಕೆಲಸ ಮಾಡ್ದ ಅಂತಂದ್ ಹೇಳಿದ್ರೆ 20 ದಿನಕ್ಕೆ 60 ಯೂನಿಟ್ ಕೆಲಸ ಮಾಡ್ತಾ ಅಂತಂದ್ ಹೇಳಿ. ಅರ್ಥ ಆಯ್ತಾ ಇದು ಪ್ರತಿಯೊಬ್ಬರಿಗೂ? ಎಸ್. ಇಲ್ಲಿ ನೋಡ್ರಿ ಇವ್ 30 ದಿನ ಮಾಡಿದ ಅಂತಂದ್ರೆ 1 ದಿನಕ್ಕೆ ಎಷ್ಟ್ ಮಾಡ್ತಾನ, ಸೊ 60 ಡಿವೈಡೆಡ್ ಬೈ 30 ಅಂತಂದ್ರೆ 31 32 2 ಅಂತಂದೇಳಿ 1 ದಿನಕ್ಕೆ 2 ಯೂನಿಟ್ ಕೆಲಸ ಮಾಡ್ದ ಅಂತಂದ್ ಹೇಳಿದ್ರ ಸೊ 30 ದಿನಕ್ಕೆ 60 ಕೆಲಸ ಆಗತ್ತೆ ಕಂಪ್ಲೀಟ್ ಆಗಿ. ಸೊ ಇವಾಗ ಏನ್ ಕೇಳಿದಾರೆ ಸರ್, P+Q ಇಬ್ರು ಸೇರಿ ಎಷ್ಟ್ ದಿನಕ್ಕೆ ಮಾಡ್ತಾರ ಅಂತಂದೇಳಿ. ಇಬ್ರು ಸೇರಿ 1 ದಿನಕ್ಕೆ ಎಷ್ಟ್ ಕೆಲಸ ಮಾಡ್ತಾರ, ಸೊ ಪಿ ಇದ್ದಾವ 3 ಯೂನಿಟ್ ರೀ, ಕ್ಯೂ ಇದ್ದಾವ 2 ಯೂನಿಟ್ ರೀ. ಟೋಟಲ್ ಆಗಿ ಎಷ್ಟ್ ಮಾಡ್ತಾರ್ರಿ, 5 ಯೂನಿಟ್ 1 ದಿನಕ್ಕೆ ಆಗತ್ರಿ. ಹಂಗಾದ್ರೆ ಟೋಟಲ್ ಕೆಲಸ ಎಷ್ಟೈತ್ರಿ, 60 ಐತ್ರಿ. 1 ದಿನಕ್ಕೆ 5 ಮಾಡ್ತಾರ ಅಂತಂದ್ ಹೇಳಿದ್ರೆ ಟೋಟಲ್ ಎಷ್ಟ್ರಿ, 12 ದಿನ ರೀ. ಟೋಟಲ್ ಏನಂತಂದ್ ಹೇಳಿದ್ರೆ 12 ದಿನದಾಗ ಇಬ್ರು ಸೇರಿ ಆ ಕೆಲಸವನ್ನ ಮುಗಿಸ್ತಾರ. ಡನ್, ವೆರಿ ಗುಡ್. ಸೊ ನೆಕ್ಸ್ಟ್ ಒನ್ ನೋಡ್ರಿ. ಈಗ ಏನಪ್ಪಾ ಅಂತಂದ್ ಹೇಳಿದ್ರೆ 3 ಜನ ಅದಾರ. 3 ಜನ ಇದ್ರೆ ಏನಾಗುತ್ತೆ, 4 ಜನ ಇರ್ಬೇಕು, 10 ಜನ ಇರ್ಬೇಕು, ನಮಗೇನು ಪ್ರಾಬ್ಲಮ್ ಆಗಂಗಿಲ್ಲ. LCM ಕಂಡು ಹಿಡಿದೈತಿ, ಅದನ್ನ ಸೇಮ್ ಫಾಲೋ ಮಾಡೋದೈತಿ. ಟ್ರೈ ಮಾಡ್ರಿ.
ಎಸ್ ಇಲ್ಲಿ ನೋಡ್ರಿ, ಎ ಇದ್ದವ ಏನಪ್ಪಾ ಅಂತಂದ್ರೆ 10 ದಿನ, ಬಿ ಇದ್ದವ ಎಷ್ಟ 12 ದಿನ, ಸಿ ಇದ್ದವ ಏನಂತಂದ್ರೆ 15 ದಿನ ಅಂತಂದೈತೆ. ಹಂಗಾದ್ರೆ ಮೂರು ಸೇರಿ ಎಷ್ಟ್ ದಿನ ಅಂತಂದ್ ಹೇಳಿ ಕ್ವಶನ್ ಕೇಳಿದಾರೆ. ಇವಾಗ ನಾವೇನ್ ಮಾಡ್ಕೋಬೇಕು ಸರ್, ಮೊದಲು ಎಲ್ ಸಿ ಎಂ ಕಂಡುಹಿಡ್ಬೇಕು. 10, 12 ಮತ್ತು 15 ಎಲ್ ಸಿ ಎಂ ಎಷ್ಟಾಗತ್ತ ನೋಡ್ರಿ, 2ರಿಂದ ಸ್ಟಾರ್ಟ್ ಮಾಡ್ರಿ. 2 5 10, 2 6 12, 15 ಹಂಗೆ ಉಳಿತು. ನೆಕ್ಸ್ಟ್ ನೋಡ್ರಿ 5ರಿಂದ ಮಾಡ್ರಿ, 5 1 5, 6 ಹಂಗ ಉಳಿಯುತ್ತ, 5 3 15. ನೆಕ್ಸ್ಟ್ ನೋಡ್ರಿ 3ರಿಂದ, 3 2 6, 3 1 3 ಇಷ್ಟಿಗೆ ಮುಗಿಸ್ಬೇಕು. 2 5 10, 10 3 30, 31 30, 32 60, 61 60. ಈ 60 ಅನ್ನೋದು ಏನಂತಂದ್ರೆ ನಮ್ದು ಎಲ್ ಸಿ ಎಂ ಆಗತ್ತ. ಇದನ್ನ ನಾವು ಏನಂತ ಹೇಳ್ತೀವಿ ಅಂದ್ರ ಒಟ್ಟು ಕೆಲಸ ಅಂತಂದ್ ಹೇಳ್ತೀವಿ. ಇವಾಗ ನಾವ್ ಏನ್ ಕಂಡಿಡಿಬೇಕು ಸರ್, ಒಂದ್ ದಿನಕ್ಕೆ ಅವ್ರು ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೋ ಅಂತಂದ್ ಹೇಳಿ. ಎ ಇದ್ದವ ಎಷ್ಟ್ ಮಾಡ್ತಾನ, ಬಿ ಎಷ್ಟ್ ಮಾಡ್ತಾನ, ಸಿ ಎಷ್ಟ್ ಮಾಡ್ತಾನ ಹೇಳ್ರಿ. ಎ ಇದ್ದವ ಅಂತಂದ ಹೇಳಿದ್ರ 60 ಕೆಲಸನ 10 ದಿನದಾಗ ಮಾಡ್ತಂದ್ರ 11 16 ದಿನಕ್ಕೆ 6 ಯೂನಿಟ್ ಕೆಲಸ ಮಾಡ್ತಾನ. ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ ಬಿ ಎಷ್ಟ್ ಮಾಡ್ತಾನ, ಸೊ 60 ಡಿವೈಡೆಡ್ ಬೈ 12 ಮಾಡಿದ್ರ ವೆರಿ ಗುಡ್ 5 ಯೂನಿಟ್. ಆಮೇಲೆ ನೆಕ್ಸ್ಟ್ ಸಿ ಇದ್ದವ್ ನೋಡ್ರಿ, 60 ಡಿವೈಡೆಡ್ ಬೈ 15 ಮಾಡಿದ್ರ 4 ಯೂನಿಟ್. ಕ್ಲಿಯರ್. ಸೊ ನಮ್ಗೇನ್ ಕೇಳಿದಾರ, ಮೂವರು ಸೇರಿ ಅಂತಂದೇಳಿ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತಂದೇಳಿ ಎಷ್ಟು ಯೂನಿಟ್ ಆಗತ್ತ ಒಂದ್ ದಿನಕ್ಕ. ಸೊ 6 + 5 + 4 ಟೋಟಲ್ ಏನಂತಂದ್ ಹೇಳಿದ್ರೆ 15 ದಿನ, 15 ಯೂನಿಟ್ ಅಂತಂದೇಳಿ 15 ಯೂನಿಟ್ ಕೆಲಸ ಒಂದ್ ದಿನಕ್ಕೆ ಆಗತ್ತ. ಟೋಟಲ್ ಕೆಲಸ ಎಷ್ಟೈತ್ರಿ ಸರ್, ಟೋಟಲ್ ಕೆಲಸ 60 ಐತ್ರಿ. ದಿನಕ್ಕೆ 15 ಮಾಡಿದ್ರ ಎಷ್ಟ್ ಆಗ್ತೈತ್ರಿ, 4 ದಿನದಾಗ ಏನಂತಂದ್ ಹೇಳಿದ್ರ ಮುಗಿಸ್ಬಿಡ್ತಾರ್ರಿ. ಕ್ಲಿಯರ್ ಎಲ್ರಿಗೂ? ಯಾರಿಗಾದ್ರೂ ಏನಾದ್ರು ಡೌಟ್ಸ್? ಎಲ್ಲಾ ಪ್ರಾಬ್ಲಮ್ಸ್ ಒಳಗೆ ಒಂದ ಸೇಮ್ ಇದೇ ತರ. ನೆಕ್ಸ್ಟ್ ಒನ್ ನೋಡ್ರಿ, ಇದನ್ನ ನೋಡ್ರಿ. ಇಲ್ಲಿ ನೋಡ್ರಿ ಏನ್ ಕೊಟ್ಟಿದಾನ, ಎ ಮತ್ತು ಬಿ ಸೇರಿ ಒಂದು ಕೆಲಸವನ್ನ 6 ದಿನಗಳಲ್ಲಿ ಮುಗಿಸ್ತಾರ ಅಂತಂದೇಳಿ. ಅವ್ರು ಹೆಂಗ್ ಕೊಟ್ಟಿದಾರ ಹಂಗ ಬರ್ಕೋಬೇಕು. ಇಲ್ಲಿ ಏನಂತಂದ್ ಹೇಳಿದ್ರ ಎ ಪ್ಲಸ್ ಬಿ ಸೇರಿ ಕೊಟ್ಟಿದಾರ, ರೌಂಡ್ ಹಾಕೋಬೇಕು. ಅದನ್ನ ಏನಂತಂದ್ ಹೇಳಿದ್ರ 6 ದಿನ ಅಂತಂದ್ ಹೇಳಿದಾರ. ನೆಕ್ಸ್ಟ್ ಎ ಒಬ್ಬನೇ 10 ದಿನ ಅಂತಂದ್ ಹೇಳಿ, ಎ ಒಬ್ನೇ ಏನಂತಂದ್ ಹೇಳಿದ್ರ 10 ದಿನ ಅಂತಂದ್ ಕೊಟ್ಟಿದಾರ. ಹಂಗಾದ್ರೆ ಬಿ ಒಬ್ನೇ ಎಷ್ಟ್ ದಿನದಾಗ ಮಾಡ್ತಾನ ಅಂತಂದ್ ಹೇಳಿ. ಇವಾಗ ಏನ್ ಮಾಡ್ಬೇಕು, ಈ ಎರಡರದ್ದು ಏನಪ್ಪಾ ಅಂತಂದ್ ಹೇಳಿದ್ರ ಲಸ ತಕೋಬೇಕು. ಎರಡರದ್ದು ಲಸ ತಕೊಂಡ್ರೆ ಎಷ್ಟ್ ಬರುತ್ತ, 2ರಿಂದ ಮಾಡ್ರಿ, 2 3 6, 2 5 10. ನೆಕ್ಸ್ಟ್ ಡಿವೈಡ್ ಆಗಂಗಿಲ್ಲ, 2 3 6, 6 5 30. ಈ 30 ಏನಪ್ಪಾ ಅಂತಂದ್ರೆ ಒಟ್ಟು ಕೆಲಸ ಆಗತ್ತೆ. ಕ್ಲಿಯರ್ ಎಲ್ರಿಗೂ ಈ ಸ್ಟೆಪ್? ಈಗ ನಾವೇನ್ ಮಾಡ್ಬೇಕು, 1 ಯೂನಿಟ್ ಅಂದ್ರೆ ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ ಅಂತಂದೇಳಿ. ಇದು ಇಬ್ರು ಸೇರಿ ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ. ಸಿಂಪಲ್, ಟೋಟಲ್ ಕೆಲಸ ಡಿವೈಡೆಡ್ ಬೈ ಎಷ್ಟು ದಿನ ಅಂತಂದೇಳಿ. 6 1 6 5 ಇಬ್ರು ಸೇರಿ ಒಂದ್ ದಿನಕ್ಕೆ 5 ಯೂನಿಟ್ ಕೆಲಸ ಮಾಡ್ತಾರ. ಇದು ಅರ್ಥ ಆಯ್ತೇನ್ರಿ ಎಲ್ರಿಗೂ? ಇಬ್ರದ್ದು ದಿನಗಳು ಕೊಟ್ಟಿದಾರ ಅಂತಂದ್ರೆ ಇಬ್ರು ಸೇರಿ ಮಾಡ್ದಂಗ. ಇನ್ ನೆಕ್ಸ್ಟ್ ಎ ಒಬ್ಬ ಎಷ್ಟ್ ಮಾಡ್ತಾನ ಸರ್, ಇದೇನ್ರಿ 30 ಡಿವೈಡೆಡ್ ಬೈ 10 ರೀ. ಸೊ ಅಂದ್ರ ಒಂದ್ ದಿನಕ್ಕೆ 3 ಯೂನಿಟ್ ಕೆಲಸ ಮಾಡ್ತಾನ. ಈಗ ನಾವು ಬರ್ಕೋಬೇಕು, ನಮ್ಗೇನ್ ಕೇಳಿದಾರ, ಬಿದು ಒಬ್ಬಂದೇ ಕೇಳಿದಾರ. ಇಲ್ಲಿ ನೋಡ್ರಿ ಎ ಪ್ಲಸ್ ಬಿ ಈಕ್ವಲ್ ಟು ಎಷ್ಟ್ ಕೊಟ್ಟಿದಾನ ಅಂತಂದ್ ಹೇಳಿದ್ರೆ 5 ಯೂನಿಟ್ ಕೆಲಸ ಮಾಡ್ತಾನ ದಿನಕ್ಕೆ. ಅದ್ರೊಳಗ ಎ ಒಬ್ಬ ಎಷ್ಟ್ ಮಾಡ್ತಾನ, 3 ಯೂನಿಟ್. ಎ ಒಬ್ಬ 3 ಯೂನಿಟ್, ಬಿದ್ ನಮ್ಗೆ ಗೊತ್ತಿಲ್ಲ, ಕಂಡಿಡಿರಿ. ಸೊ ಬಿದ್ ಎಷ್ಟಾಗತ್ತ, 2 ಯೂನಿಟ್ ಆಯ್ತಾ. ಬಿದ್ ಎಷ್ಟಾಯ್ತು, 2 ಯೂನಿಟ್. ಟೋಟಲ್ ಕೆಲಸ ಎಷ್ಟೈತ, 30 ರೀ. ಅವ್ ದಿನಕ್ಕೆ 2 ಯೂನಿಟ್ ಮಾಡ್ತಾನ ಅಂತಂದ್ ಹೇಳಿದ್ರೆ ಎಷ್ಟ್ ದಿನ ತಗೊಂತಾರೆ, 15 ದಿನ ತಗೊಂತಾನ. ಅರ್ಥ ಆಯ್ತೇನ್ರು? ಸೇಮ್ ಮೆಥಡ್, ಏನು ಚೇಂಜ್ ಇಲ್ಲ. ಹ ಬ್ಯಾರೆದಾರ ಹೇಳ್ತಾರೆ 1 ಡಿವೈಡೆಡ್ ಬೈ ಎ ಮಾಡು, 1 ಡಿವೈಡೆಡ್ ಬೈ ಬಿ ಮಾಡು, 1 ಪ್ಲಸ್ ಎಲ್ಲದಕ್ಕೂ ಒಂದೇ ಇದು ಹೊಂಟೈತಿ. ಹಂಗಿರ್ಬೇಕು ಕಲಿಬೇಕಂದ್ರೆ. ನೆಕ್ಸ್ಟ್ ನೋಡ್ರಿ, ಇದು ನಾವು ಎಲ್ಲ ಸೇರಿ ಮಾಡೋಣ, ಟ್ರೈ ಮಾಡ್ರಿ. ಸೊ ಎಕ್ಸ್ ಇದ್ದಾವೇನಪ್ಪಾ ಅಂತಂದ್ ಹೇಳಿದ್ರ ಒಂದ್ ದಿನಕ್ಕ, ಇಲ್ಲ, ಎಕ್ಸ್ ವೈ ಜೆಡ್ ಸೇರಿ ಒಂದು ಕೆಲಸವನ್ನ 4 ದಿನದಾಗ ಮುಗಿಸ್ತಾರ. ಅಂದ್ರ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ 3 ಜನ ಸೇರ್ಬಿಟ್ಟೇನಂತಂದ್ ಹೇಳಿದ್ರ 4 ದಿನದಾಗ ಮುಗಿಸ್ತಾರ. ಹಂಗಾದ್ರ ಎಕ್ಸ್ ಒಬ್ಬನೇ 12 ದಿನದಾಗ ಮುಗಿಸ್ತಾನ. ಎಕ್ಸ್ ಒಬ್ಬ ಏನಂತಂದಿದ್ರ 12 ದಿನದಾಗ. ಆಮೇಲೆ ವೈ ಒಬ್ಬ ಏನಂತಂದಿದ್ರ 15 ದಿನದಾಗ ಮುಗಿಸ್ತಾನ. ಇದೇ ತರ ಬರ್ಕೋಬೇಕು. ಇಲ್ಲಿ ನೋಡ್ರಿ 3 ಜನ ಸೇರಿ ಅಂತಂದಿದ್ರ 3 ಜನ ಸೇರಿದ್ದ ಬರಿಬೇಕು. ಈಗ ನಾವೇನ್ ಮಾಡ್ಬೇಕು, 4, 12 ಮತ್ತು 15 ಲಸ ತಕ್ಕೋಬೇಕು. ನೋಡ್ರಿ 2 2 4, 2 6 12, ಇದು ಡಿವೈಡ್ ಆಗಂಗಿಲ್ಲ, ಹಂಗ ಬರ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ 2ರಿಂದ 2 1 2, 2 3 6, 15 ಹಂಗ ಬರ್ಕೋಬೇಕು. ನೆಕ್ಸ್ಟ್ 3 3 1 3, 3 5 15. ಸೊ 2 2 4, 4 3 12, 12 5 60. ಸೊ 60 ಏನಾಗತ್ತ ಅಂತಂದ್ರೆ ಒಟ್ಟು ಕೆಲಸ ಆಗತ್ತ. ಕ್ಲಿಯರ್ ಏನ್ರಪ್ಪ ಇದ? ಈಗ ನಾವೇನ್ ಮಾಡ್ಬೇಕು, 1 ಯೂನಿಟ್. ಈ 3 ಜನ ಸೇರಿ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರ. ಸೊ ಟೋಟಲ್ ಆಗಿ 60 ಐತಿ. 60 ಡಿವೈಡೆಡ್ ಬೈ 4 ಮಾಡ್ಕೊಳ್ರಿ, ಎಷ್ಟು ಬಂತು, 15 ಯೂನಿಟ್. ಎಷ್ಟ್ ಮಾಡ್ತಾರ, ಒಂದ್ ದಿನಕ್ಕೆ 15 ಯೂನಿಟ್ 3 ಜನ ಸೇರಿ ಕೆಲಸ ಮಾಡ್ತಾರ. ಇವ್ ಒಬ್ಬ ಮಾಡ್ತಾನೆ, ಎಕ್ಸ್ ಇದ್ದಾವ ಎಷ್ಟ
ಸೇಮ್ ರೀ ಸರ್, 60 ಡಿವೈಡ್ ಬೈ 12 ಇದು ಜಸ್ಟ್ ಡಿವೈಡ್ ಬೈ ಮಾಡೋದು ಎಷ್ಟು ಬರುತ್ತಾ 5 ಬರುತ್ತ. ಆಮೇಲೆ ಇದ್ ನೋಡ್ರಿ 60 ಡಿವೈಡ್ ಬೈ 15 ಮಾಡಿದ್ರ 4 ಯೂನಿಟ್ ಅಂತಂದೇಳಿ. ಅರ್ಥ ಆಯ್ತಾ? ಇದನ್ನ ಬರ್ಕೊಡ್ರಿ. ಸೊ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಈಕ್ವಲ್ ಟು ಏನಂತಂದ ಹೇಳಿದ್ರೆ 4 ರೀ. ಜೆಡ್ ಒಬ್ಬದ ಕೇಳಿದಾರ ಅಂತಂದ ಹೇಳ್ರಿ. ಈಗ ನೋಡ್ರಿ ಎಕ್ಸ್ ಎಷ್ಟೈತ್ರಿ 12 ರೀ ಒಂದ್ ದಿನಕ್ಕ. ಆಮೇಲೆ ವೈ ಎಷ್ಟ್ರಿ, ವೈ ಎಷ್ಟು ಇದ 15 ಅಲ್ಲ, 15 ರಾಂಗ್ ಆಗತ್ತಾ? ಸೊ ಇದು 4 ಅಲ್ಲ, ಟೋಟಲ್ ನೋಡ್ರಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಅಂತಂದ ಹೇಳಿದ್ರೆ ಇದು 15 ಟೋಟಲ್ ಆಗಿ 15 ಯೂನಿಟ್ ಕೆಲಸ. ಎಕ್ಸ್ ಎಷ್ಟು ಯೂನಿಟ್ ಮಾಡ್ತಾನ 5 ಯೂನಿಟ್ ಮಾಡ್ತಾನ. ಆಮೇಲೆ ವೈ ಎಷ್ಟು ಮಾಡ್ತಾನ 4 ಯೂನಿಟ್. ಜೆಡ್ ಈಕ್ವಲ್ ಟು ಏನಂತಂದ್ರೆ 15. ಇವೆರಡು ಕೂಡಿಸ್ರಿ 9 ಆಯ್ತು. ಜೆಡ್ ಈಕ್ವಲ್ ಟು 15. ಸೊ ಜೆಡ್ ಈಕ್ವಲ್ ಟು ಏನಂತ ಹೇಳಿದ್ರೆ ಆ ಕಡೆ ಕಳಿಸ್ರಿ 15 ಮೈನಸ್ 9 ಆಗತ್ತೆ. 15 ಮೈನಸ್ 9 ಅಂತಂದ ಹೇಳಿದ್ರೆ ಎಷ್ಟು ಬರ್ತೈತಿ ಇಲ್ಲಿ 6 ಬರುತ್ತಲ್ಲ 6. ಆಮೇಲೆ ಟೋಟಲ್ ಕೆಲಸ ಎಷ್ಟೈತ್ರಿ ಜೆಡ್ ಇದ್ದಾವ ಏನಂತಂದ ಹೇಳಿದ್ರೆ ಒಂದ್ ದಿನಕ್ಕೆ 6 ಯೂನಿಟ್ ಮಾಡ್ತಾ ಅಂತಂದ್ರೆ ಟೋಟಲ್ ಕೆಲಸ 60 ಐತ್ರಿ. ಆಮೇಲೆ ಒಂದ್ ದಿನಕ್ಕೆ 6 ಅಂತಂದ ಹೇಳಿದ್ರೆ ಟೋಟಲ್ ಆಗಿ 10 ದಿನ ತಗೊಂತಾನ ಅಂತಂದ ಹೇಳಿ. ಕ್ಲಿಯರ್ ಏನ್ರಪ್ಪ? ಡನ್. ಎಸ್ ಇದನ್ನ ನೋಡ್ರಿ, ಇದನ್ನ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ನೀವ್ ಯಾರು ಟ್ರೈ ಮಾಡಕ್ ಹೋಗ್ಬೇಡ್ರಿ. ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಈ ತರ ಕ್ವಶನ್ಸ್ ಗಳು ಬರ್ತಾವ. ಎ ಯು ಬಿ ಗಿಂತ 2 ಪಟ್ಟು ಹೆಚ್ಚು ವೇಗವಾಗಿ ಕೆಲಸ ಮಾಡ್ತಿದಾನ ಅಂತಂದ ಹೇಳಿ. ಇಲ್ಲಿ ನೋಡ್ರಿ ಎ ಇದಾನ ಮತ್ತ ಬಿ ಅದಾನ. ಎ ಇದ್ದಾವ ಏನಂತಂದ್ರೆ 2 ಪಟ್ಟು ಜಾಸ್ತಿ ಕೆಲಸ ಮಾಡತಾನ ಅಂತಂದೇಳಿ. 2 ಪಟ್ಟು ಜಾಸ್ತಿ ಕೆಲಸ ಮಾಡ್ತಾನ. ಹಂಗಾದ್ರೆ ಇಬ್ರು ಸೇರಿ ಒಂದ್ ಕೆಲಸವನ್ನ ನೋಡ್ರಿ ಎ ಪ್ಲಸ್ ಬಿ ಇಬ್ರು ಸೇರಿ ಒಂದ್ ಕೆಲಸವನ್ನ 12 ದಿನದಾಗ ಮುಗಿಸಿದ್ರ ಎ ಒಬ್ನೇ ಎಷ್ಟು ದಿನದಾಗ ಮುಗಿಸ್ತಾನ ಅಂತಂದೇಳಿ ಕ್ವಶನ್ ಕೇಳಿದ್ರ. ಅರ್ಥ ಆಯ್ತಾ ಎಲ್ರಿಗೂ? ಎಸ್, ಇವಾಗ ನಾವು ನೋಡ್ಕೋಬೇಕು. ಈಗ ಎ ಇದ್ದ ಇಲ್ಲಿ ನೋಡ್ರಿ ಎ ಇದ್ದಾವ ಬಿ ಗಿಂತ 2 ಪಟ್ಟು ಜಾಸ್ತಿ. ಇವ್ ಬಿ ಇದ್ದಾವ 1 ಪಟ್ಟು ಮಾಡ್ದ ಅಂತಂದ ಹೇಳಿದ್ರ. ಸೊ ಒಂದ್ ಕೆಲಸ ಮಾಡ್ದ ಅಂತಂದ ಹೇಳಿದ್ರ ದಿನಕ್ಕೆ, ಇಲ್ಲ ಅರ್ಥ ಮಾಡ್ಕೊಡ್ರಿ. ಬಿ ಇದ್ದಾವ ಒಂದ್ ದಿನಕ್ಕ 1 ಯೂನಿಟ್ ಕೆಲಸ ಮಾಡ್ದ ಅಂತಂದ ಹೇಳಿದ್ರ ಎ ಇದ್ದಾವ ಎಷ್ಟ್ ಮಾಡ್ತಾನ ಅವಂದು ಡಬಲ್ ಅಲ್ಲ. ಎ ಇದ್ದಾವ ಅಂತಂದ ಹೇಳಿದ್ರೆ 2 ಪಟ್ಟು ಅಂತಂದ ಹೇಳಿದ್ರ 1 ಪಟ್ಟು ಅಂತಂದ ಹೇಳಿದ್ರೆ ಎಷ್ಟಾಯ್ತು ಇವಂಗ ಅಂತಂದ ಹೇಳಿದ್ರೆ 2 ಯೂನಿಟ್. ನಾ ಬರ್ಕೊಂಡಿದ್ ಅರ್ಥ ಆಯ್ತಾ? ಇವಾಗ ಒಂದ್ ದಿನಕ್ಕೆ ಬಿ ಇದ್ದ 1 ಯೂನಿಟ್ ಕೆಲಸ ಮಾಡ್ದ ಅಂತಂದ ಹೇಳಿದ್ರೆ ಎ ಇದ್ದಾವ ಏನಂತಂದ ಹೇಳಿದ್ರೆ 2 ಯೂನಿಟ್. ಅರ್ಥ ಆಯ್ತಾ? ಹಂಗಾದ್ರೆ ಇವ್ರು ಇಬ್ರು ಸೇರ್ಬಿಟ್ಟು ಎಷ್ಟು ಯೂನಿಟ್ ಕೆಲಸ ಮಾಡ್ತಾರ ಒಂದ್ ದಿನಕ್ಕೆ? ನೆಕ್ಸ್ಟ್ ಸರ್ ಎ ಇದ್ದಾವ ಎಷ್ಟ್ರಿ 2 ಯೂನಿಟ್ ರೀ. ಆಮೇಲೆ ಬಿ ಇದ್ದಾವ ಎಷ್ಟ್ ಅಂತಂದ ಹೇಳಿದ್ರೆ 1 ಯೂನಿಟ್ ರೀ. ಟೋಟಲ್ ಏನಂತಂದ ಹೇಳಿದ್ರೆ 3 ಯೂನಿಟ್ ಕೆಲಸ ಆಯ್ತ್ರಿ. ಆಮೇಲೆ 12 ದಿನ ಟೈಮ್ ತಗೊಂಡಿದ್ರ. ಹಂಗಾದ್ರೆ ಟೋಟಲ್ ಕೆಲಸ ಎಷ್ಟು? ಟೋಟಲ್ ಕೆಲಸ ಎಷ್ಟಾಗತ್ತೆ? ಸೊ ಏನ್ ಮಾಡ್ಬೇಕು, ಇದನ್ನೆರಡು ಯೂನಿಟ್ ಇದು ಮಾಡ್ಬೇಕು, ಇಂಟು ಮಾಡ್ಬೇಕಲ್ಲ. ಸೊ ನಾವು ಫಾರ್ಮುಲಾ ಹೆಂಗ್ ಹೇಳ್ತೀವಿ ಅಂತಂದ ಹೇಳಿದ್ರೆ ಎಷ್ಟು ದಿನ ತಗೊಂಡಿರ್ತಾನಲ್ಲ, ಎಷ್ಟು ದಿನ ಈಕ್ವಲ್ ಟು ಟೋಟಲ್ ಕೆಲಸ ಡಿವೈಡೆಡ್ ಬೈ ಯೂನಿಟ್ ಅಂತಂದ ಹೇಳಿ ನಾವು ಡಿವೈಡ್ ಮಾಡ್ತಿದ್ವಲ್ಲ ನಾರ್ಮಲ್ ಆಗಿ. ಈಗ ನಮ್ಗೆ ಏನ್ ಬೇಕಂತಂದ ಹೇಳಿದ್ರೆ ಟೋಟಲ್ ಕೆಲಸ ಬೇಕು. ಹಂಗಂದ್ರೆ ಇದು ಆ ಕಡೆ ಹೋಯ್ತಂತಂದ ಹೇಳಿದ್ರೆ ಯೂನಿಟ್ ಅಂತಂದ ಆಗತ್ತ. ಸೊ 3 ಇಂಟು 12 ಅಂತಂದ ಹೇಳಿದ್ರೆ ಟೋಟಲ್ ಆಗಿ 36 ಯೂನಿಟ್ಸ್ ಏನಂತಂದ ಹೇಳಿದ್ರೆ ಟೋಟಲ್ ಕೆಲಸ ಆಯ್ತು. ಈಗ ನಮ್ಗೆ ಕೇಳಿದಾನ ಏದು ಒಬ್ಬಂದ ಕೇಳಿದಾನ. ಸೊ ಟೋಟಲ್ ಕೆಲಸ 36. ಅವನು ದಿನಕ್ಕೆ ಎಷ್ಟು ಮಾಡ್ತಾನೆ 2 ಯೂನಿಟ್ ಮಾಡ್ತಾನ. ಹಂಗಾದ್ರೆ ಎಷ್ಟು ಬಂತು 2 ಒಂದ್ಲೆ 2 18ಲೆ 30. 18 ದಿನದಾಗ ಏನಪ್ಪಾ ಅಂತಂದ್ರೆ ಕೆಲಸ ಮುಗಿಸ್ತಾನ. ಅರ್ಥ ಆಯ್ತೇನ್ರು ಎಲ್ರಿಗೂ? ಸೇಮ್ ಮೆಥಡ್, ಏನು ಚೇಂಜಸ್ ಇಲ್ಲ. ಇಲ್ಲಿ ಏನ್ ಕೊಟ್ಟಿದಾನಲ್ಲ ಇದನ್ನ ತಗೊಂಡು ಅಲ್ಲಿ ನಾವ್ ಏನಂತಂದ್ರೆ ಸಾಮರ್ಥ್ಯ ಯೂನಿಟ್ ನ ಕಂಡು ಹಿಡ್ಕೋಬೇಕಷ್ಟ. ಮುಂದಿಂದೆಲ್ಲ ಸೇಮ್. ಈ ತರ ಕ್ವಶನ್ಸ್ ಗಳು ಬಂದು ಅಂತಂದ್ರೆ ಇದನ್ನ ಸೈಡ್ ಬರ್ದಿಟ್ಕೊಡ್ರಿ. ನಿಮ್ಗೆ ಹೆಂಗ್ ಅರ್ಥ ಆಗತ್ತಲ್ಲ ನಿಮ್ ಲ್ಯಾಂಗ್ವೇಜ್ ದಾಗ ಬರ್ದಿಟ್ಕೋಬೇಕು. ನಾ ಹೆಂಗ್ ಹೇಳ್ಯಾನಲ್ಲ ಹಂಗಲ್ಲ. ಈಗ ನಾ ಹೆಂಗ್ ಹೇಳ್ತೇನೆ ಅಂತಂದ ಹೇಳಿದ್ರೆ ನಾನು ನಾರ್ತ್ ಕರ್ನಾಟಕ ಸೌತ್ ಕರ್ನಾಟಕ ಮಿಕ್ಸ್ ಮಾಡಿ ಮಾತಾಡ್ತಾನ, ಹಂಗ ಬರ್ಕೋಕ್ ಹೋಗ್ಬೇಡ್ರಿ. ನಿಮ್ಗೆ ಅನಿಸ್ತೈತಿಲ್ಲ ಹಂಗ್ ಬರ್ಕೋರಿ, ಈಸಿಯಾಗಿ ಅರ್ಥ ಆಗ್ತಾವ. ನೋಟ್ಸ್ ಯಾವಾಗ್ಲೂ ನಿಮ್ ಭಾಷೆದಾಗ ಇರ್ಬೇಕು. ನೆಕ್ಸ್ಟ್ ನೋಡ್ರಿ, ಈಗೇನಪ್ಪಾ ಅಂತಂದ ಹೇಳಿದ್ರೆ ರಾಜು, ಈ ತರ ಕ್ವಶನ್ಸ್ ಗಳು ಬರ್ತಾವ. ರಾಜು ಒಂದು ಕೆಲಸದ 1/4 ಭಾಗವನ್ನ 5 ದಿನಗಳಲ್ಲಿ ಮಾಡಿದ್ರೆ ಸಂಪೂರ್ಣ ಕೆಲಸವನ್ನ ಎಷ್ಟು ದಿನದಲ್ಲಿ ಮಾಡ್ತಾ ಅಂತಂದ ಹೇಳಿ. ಅರ್ಥ ಮಾಡ್ಕೋಬೇಕಿಲ್ಲಿ 1/4 ಭಾಗ ಅಂತಂದೈತ. ಕ್ಲಿಯರ್? 1/4 ಭಾಗ ಅಂತಂದೇಳಿ. ಈಗ ಏನಪ್ಪಾ ಅಂತಂದ್ರೆ ಟೋಟಲ್ ಕೆಲಸ ಎಷ್ಟಪ್ಪಾ ಅಂತಂದ್ರೆ 4. ಈ ಟೋಟಲ್ ಕೆಲಸ 4ರಲ್ಲಿ 1 ಭಾಗವನ್ನ ಎಷ್ಟು ದಿನದಾಗ ಮಾಡ್ತಿದಾರೆ 5 ದಿನದಾಗ ಮಾಡ್ತಿದಾರೆ. ಹಂಗಾದ್ರೆ ಟೋಟಲ್ ಆಗಿ 4 ಭಾಗ, ಇದು ಟೋಟಲ್ ಕೆಲಸ ಐತಲ್ಲ ಸಂಪೂರ್ಣ ಕೆಲಸ, 4 ಭಾಗವನ್ನ ಮುಗಿಸಕ್ಕೆ ಎಷ್ಟು ದಿನ ತಗೊಂತಾರ 4 ಇಂಟು 5 ದಿನ, ಟೋಟಲ್ ಆಗಿ 20 ದಿನ ಬೇಕಾಗತ್ತ. ಅರ್ಥ ಆಯ್ತಾ? ಒಂದ್ ಕೆಲಸ ಐತೆ ಟೋಟಲ್ ಆಗಿ 4 ಭಾಗ ಐತೆ,
ಅದ್ರೊಳಗಿಂದ ಒಂದ್ ಭಾಗವನ್ನ ಮಾಡಕ್ 5 ದಿನ ತಗೊಂಡಾರ ಅಂತಂದ್ ಹೇಳಿದ್ರೆ ಟೋಟಲ್ 4 ಭಾಗವನ್ನ ಮಾಡಕ್ ಎಷ್ಟ್ ದಿನ ತಗೊಂತಾರ? ಇಂಟು 5 ಮಾಡ್ದ ಟೋಟಲ್ ಆಗಿ 20 ದಿನ. ಈ ತರ ಕ್ವಶನ್ಸ್ ಗಳು ಕೂಡ ನಿಮಗ್ ಬರ್ತಾವ. ಅರ್ಥ ಆಯ್ತೇನ್ರಪ್ಪ? ಅರ್ಥ ಆಗ್ಲಿಲ್ಲ ಅಂದ್ರೆ ಹೇಳ್ರಿ, ಎಲ್ಲಿ ಅರ್ಥ ಆಗಿಲ್ಲ ಅಂತಂದ್ ಹೇಳಿ. ಸರ್ ಇದ್ ಹೆಂಗ್ ಬರೀತೀರಿ ಅಂತಂದ್ ಹೇಳಿ ಇಲ್ಲಿ ನೋಡ್ರಿ. ಸರ್ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ರೊಟ್ಟಿ ಐತೆ. ಈ ರೊಟ್ಟಿನ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು 4 ಭಾಗ ಮಾಡ್ತೀವಿ. ಅಂದ್ರೆ ಟೋಟಲ್ ಕೆಲಸ ಟೋಟಲ್ ರೊಟ್ಟಿ ಎಷ್ಟು ಭಾಗ ಅದಾವ? 4 ಭಾಗ ಅದಾವ. ಅದ್ರೊಳಗಿಂದ ಒಂದ್ ಭಾಗ ಏನಂತಂದ್ ಹೇಳಿದ್ರೆ ನಾ ತಿಂತೇನೆ ಅಂತಂದ್ ಹೇಳಿದ್ರೆ ಹೆಂಗ್ ಬರಿತೀರಿ ಇದನ್ನ? ಸೊ 1/4 ಅಂತ ಬರಿತೀವಿ. ನಾ 2 ಭಾಗವನ್ನ ತಿಂತೇನೆ ಅಂತಂದ್ ಹೇಳಿದ್ರೆ 2/4 ಅಂತಂದ್ ಹೇಳ್ತೀವಿ. ಅದೇ ಹೇಳ್ತೀವಲ್ಲ, 2 ಒಂದ್ಲೆ 2 ಎರಡ್ಲೆ ಅರ್ಧ ಬಂತಿಲ್ಲ ಅಂದ್ರೆ ನೀ ಅರ್ಧ ರೊಟ್ಟಿ ತಿಂದೆ ಅಂತಂದ್ ಹೇಳಿ. ನಾ 3 ಭಾಗ ತಿಂದೇನೆ ಅಂತಂದ್ ಹೇಳಿದ್ರೆ 3/4 ಅಂತಂದ್ ಹೇಳಿ. ಆಮೇಲೆ ನೆಕ್ಸ್ಟ್ ಎಲ್ಲಾನು ತಿಂದಿ ಅಂತಂದ್ ಹೇಳಿದ್ರೆ 4/4 ಅಂದ್ರೆ 1 ಬರುತ್ತೆ. ಟೋಟಲ್ 1 ರೊಟ್ಟಿ ನಾ ತಿಂದೇನೆ ಅಂತಂದ್ ಹೇಳಿ. ಅರ್ಥ ಆಯ್ತಾ ಇವಾಗ್ರಿ? ವೆರಿ ಗುಡ್. ಇನ್ನು ನೆಕ್ಸ್ಟ್ ಬಾಳ ಇಂಪಾರ್ಟೆಂಟ್ ಐತಿ. ಬಾಳ ಇಂಪಾರ್ಟೆಂಟ್ ಐತೆ. ಈ ತರ ಕ್ವಶನ್ ಕೇಳ್ತಾರಲ್ಲ 60% ಅಂತಂದ್ ಹೇಳಿ ಕೇಳಿದಿರಿ, ಇಂಥ ಕ್ವಶನ್ಸ್ ಗಳು ಬರ್ತಾವ. ಇದನ್ನು ಕೂಡ ಏನಂತಂದ್ರೆ ನಾವು ಈಸಿಯಾಗಿ ಮಾಡ್ಕೊಂಡು ಇಲ್ಲಿ ನೋಡ್ರಿ. ಎ ಒಂದು ಕೆಲಸವನ್ನ 24 ದಿನದಾಗ ಮಾಡ್ತಾನ. ಎ ಒಂದು ಕೆಲಸವನ್ನ ಏನಪ್ಪಾ ಅಂತಂದ್ರೆ 24 ದಿನದಲ್ಲಿ ಮುಗಿಸ್ತಾನ. ಅದಾದ ನಂತರ ಬಿ ಯು ಎಗಿಂತ ಬಿ ಇದ್ದವನ ಏನಪ್ಪಾ ಅಂತಂದ್ರೆ ಎಗಿಂತ ಎಷ್ಟು ಪರ್ಸೆಂಟ್ ಜಾಸ್ತಿ ಇದಾನ? 60% ಜಾಸ್ತಿ ಇದಾನ. ಹಂಗಾದ್ರೆ ಬಿ ಒಬ್ನೇ ಎಷ್ಟು ಕೆಲಸ ಮಾಡ್ತಾ ಅಂತಂದ್ ಹೇಳಿ ಇಲ್ಲಿ ನೋಡ್ರಿ. ಎ ಇದ್ದವನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಪರ್ಸೆಂಟೇಜ್ ಬಂತು ಅಂತಂದ್ ಹೇಳಿದ್ರೆ ನಾವು ಯಾವಾಗ್ಲೂ 100% ಅಂತ ತಗೊಂಡು, ಎ ಇದ್ದವ ಏನಂತಂದ್ ಹೇಳಿದ್ರೆ ಫುಲ್ 100% ಮಾಡತ್ತ. ಹಂಗಾದ್ರೆ ಬಿ ಎಷ್ಟು? ಸರ್ ಎಗಿಂತ 60% ಅಂತಂದ್ ಹೇಳಿದ್ರೆ 160%. ಇದೆಲ್ರಿಗೂ ಅರ್ಥ ಆಯ್ತಾ? ಈ ಸ್ಟೆಪ್ ಎಲ್ರಿಗೂ ಅರ್ಥ ಆಯ್ತಾ? ಎ ಇದ್ದವ್ 100% ಮಾಡತ್ತ ಅಂತಂದ್ರೆ ಅವನಿಗಿಂತ 60% ಜಾಸ್ತಿ. ಅಂದ್ರೆ ಬಿ ಇದ್ದವ ಎಷ್ಟು? 160% ಹೇಳಿ. ಕ್ಲಿಯರ್ ಏನ್ರಪ್ಪ? ಸೊ ಇವಾಗ ನಾವೇನ್ ಮಾಡೋಣ ಅಂತಂದ್ ಹೇಳಿದ್ರೆ A/B ಅಂತಂದ್ ಹೇಳಿ ಮಾಡೋಣ. ನಾವು ಅನುಪಾತದಾಗ ಬರ್ಕೋಬೇಕಲ್ಲ, A/B. ಸೊ ಅಂದ್ರೆ ನಾವು ಎಷ್ಟು ಯೂನಿಟ್ ಕೆಲಸ ಮಾಡ್ತೇವೆ ಅಂತಂದ್ ಹೇಳಿ ಕಂಡು ಹಿಡ್ಕೋಬೇಕು. ಎ ಇದ್ದವ್ 100 ಮಾಡ್ತಾನ, ಬಿ ಇದ್ದವ್ 160 ಮಾಡ್ತಾನ. ಇದನ್ನ 2 ಕ್ಯಾನ್ಸಲ್ ಮಾಡ್ರಿ. ಇದು 2 5 10 ಸಾರಿ 2 5 2 5 10 ಆಮೇಲೆ 2 8 16 ಅಂದ್ರೆ 5/8 ಆಯ್ತು. ನಾ ಇಲ್ಲಿ ಬರ್ಕೋತೇನೆ ನೋಡ್ರಿ. A/B = 5/8. ಅಂದ್ರೆ ಎ ಇದ್ದವ್ 5 ಕೆಲಸ ಮಾಡ್ತಾನ 5 ಯೂನಿಟ್, ಬಿ ಇದ್ದವ್ 8 ಯೂನಿಟ್ ಮಾಡ್ತಾನ. ಇದು ಎಲ್ರಿಗೂ ಅರ್ಥ ಆಯ್ತನ್ರು? ಈಗ ನಾ ಟೋಟಲ್ ಕೆಲಸ ಕಂಡಿಡ್ಬೇಕು. ಸರ್ ಅವ್ನು ಒಂದ್ ದಿನಕ್ಕೆ 5 ಯೂನಿಟ್ ಮಾಡ್ತಾನ ಅಂತಂದ್ ಹೇಳಿದ್ರೆ ಎ ಇದ್ದವ್ 24 ದಿನದಾಗ ಒಂದ್ ಕೆಲಸ ಮುಗಿಸ್ತಾರೆ. ಎ ಇದ್ದವ್ ಏನಂತಂದ್ ಹೇಳಿದ್ರೆ 24 ದಿನದಾಗ ಒಂದ್ ಕೆಲಸ ಮುಗಿಸ್ತಾರೆ. ಒಂದ್ ದಿನಕ್ಕೆ ಎಷ್ಟು ಮಾಡ್ತಾನ? 5 ಯೂನಿಟ್ ಮಾಡ್ತಾನ. ಹಂಗಾದ್ರೆ ಟೋಟಲ್ ವರ್ಕ್ ಎಷ್ಟಾಯ್ತು ಇಲ್ಲಿ? 5 4 20, 5 2 10. ಟೋಟಲ್ ಕೆಲಸ ಎಷ್ಟು ಅಂತಂದ್ರೆ 120 ಯೂನಿಟ್ ಅಂತಂದ್ ಹೇಳಿ. ಇದು ಅರ್ಥ ಆಯ್ತಾ? ಇಲ್ಲ. ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದ್ ಸರಿ ಚಂದಂಗೆ ಹೇಳ್ತಾನೆ. ಅರ್ಥ ಆಗ್ಲಿಲ್ಲ. ನೀವ್ ಹೆಂಗ್ ಮಾಡ್ತೀರಿ? ನಮ್ಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಎಷ್ಟು ದಿನ ತಗೊಂಡ ಅಂತಂದ್ ಹೇಳಿ ಹೆಂಗ್ ಮಾಡ್ತೀರಿ? ಎಷ್ಟು ದಿನ ತಗೊಂಡ ಅಂತಂದ್ ಹೇಳಿ ಏನ್ ಮಾಡ್ತೀರಿ? ಇಲ್ಲಿ ಟೋಟಲ್ ಕೆಲಸ ಬರ್ಕೋತೀರಿ ಮೇಲೆ. ಅದಾದ ನಂತರ ಯೂನಿಟ್ ಕೆಲಸ ಅಂತ ಬರ್ಕೊಂತೀರಿ. ನಮ್ಗೆ ಏನ್ ಬೇಕು? ಸರ್ ಟೋಟಲ್ ಕೆಲಸ ಕಂಡಿಡ್ಬೇಕು. ಯಾಕಂತಂದ್ರೆ ಅವ್ನು ಎಷ್ಟು ದಿನದಾಗ ಮುಗಿಸಿದಾರೆ? ನಾ ಇಲ್ಲಿ ಬರ್ಕೋತೇನೆ 24 ದಿನದಾಗ ಮುಗಿಸಿದಾರೆ. ಟೋಟಲ್ ಕೆಲಸ ಗೊತ್ತೈತೇನ್ ನಮಗ? ಟೋಟಲ್ ಕೆಲಸ ಗೊತ್ತಿಲ್ಲ, ಅದನ್ನ ಹಂಗ ಬರ್ಕೊಂಡು ಡಿವೈಡೆಡ್ ಬೈ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ ಒಂದ್ ದಿನಕ್ಕ? 5 ಯೂನಿಟ್ ಕೆಲಸ ಮಾಡ್ತಾನ. ಇದನ್ನ ಆ ಕಡೆ ಕಳಿಸ್ರಿ. ಟೋಟಲ್ ಕೆಲಸ = ಎಷ್ಟಾಗತ್ತ? 24 × 5 ಆಗತ್ತ. ಅಂದ್ರೆ ಟೋಟಲ್ ಆಗಿ ಎಷ್ಟಾಯ್ತು? 120 ಆಯ್ತು. ಅರ್ಥ ಆಯ್ತಾ ಇವಾಗ ಫಾರ್ಮುಲಾ ಪ್ರಕಾರ? ನಮಗೇನ್ ಕೇಳ್ದಾರ? ಬಿದ್ ಒಬ್ಬಂದೇ ಕೇಳಿದಾರ. ಬಿ ಒಬ್ಬ ಎಷ್ಟ್ ದಿನ ಮಾಡ್ತಾ ಅಂತಂದ್ ಹೇಳಿ ಕೇಳಿದಾರೆ. ಇದನ್ನ ಕೇಳಿದಾರೆ. ಹಂಗಂದ್ರೆ ಎಷ್ಟ್ ದಿನ = ಏನಾಗತ್ತ? ಟೋಟಲ್ ಕೆಲಸ ಎಷ್ಟೈತಿ? 120 ಐತಿ. ಆಮೇಲೆ ಬಿ ಇದ್ದ ಒಂದ್ ದಿನಕ್ಕೆ ಎಷ್ಟ್ ಮಾಡ್ತಾನ? 8 ಯೂನಿಟ್ ಮಾಡ್ತಾನ. ನೋಡ್ರಿ 2 4 8 2 60 4 1 4 15 ಟೋಟಲ್ ಆಗಿ ಏನಂತಂದ್ರೆ 15 ದಿನದಾಗ ಕೆಲಸ ಮುಗಿಯುತ್ತ. ಕ್ಲಿಯರ್? ಅದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಬರ್ತೈತೆ. ಮೇನ್ ಏನಂತಂದ್ ಹೇಳಿದ್ರೆ ಇದು ಇಲ್ಲಿ ಏನ್ ಕೊಟ್ಟಿರ್ತಾನಲ್ಲ ಅದನ್ನೇನಂತ 100% ಮಾಡ್ಕೊಂಡು ನಾವ್ ಎಷ್ಟು ಕಮ್ಮಿ ಮಾಡ್ತಾನ. ಇನ್ನೇನಂತಂದ್ ಹೇಳಿದ್ರೆ ಒಂದ್ಸರಿ ಹೆಚ್ಚ್ ಮಾಡಿದ ಅಂತಂದ್ ಬರೀತಾರೆ. ಇಲ್ಲಿ ಒಂದ್ಸರಿ ಹೆಚ್ಚಂದ ಕಡಿಮೆ ಮಾಡಿದ ಅಂತಂದ್ ಹೇಳ್ತಾರೆ. ಅವಾಗ ನಾವೇನ್ ಮಾಡ್ಬೇಕು? ಇಲ್ಲಿ 100% ತಗೊಂಡ 60% ಕಮ್ಮಿ ಮಾಡಿದ ಅಂತಂದ್ ಹೇಳಿದ್ರೆ ಏನ್ ಮಾಡ್ಬೇಕು? 100ದಾಗ 60 ಕಳಿಬೇಕು. ಅಂದ್ರೆ ಎಷ್ಟು ಬರುತ್ತೆ? ಓನ್ಲಿ 40% ಅಷ್ಟ ವರ್ಕ್ ಮಾಡ್ದ. ಅವಾಗ ಇಲ್ಲಿ 40 ಮಾಡ್ಕೊಂಡು ಎ ಎಷ್ಟು ಯೂನಿಟ್ ಮಾಡ್ತಾನ, ಬಿ ಎಷ್ಟು ಯೂನಿಟ್ ಮಾಡ್ತಾನ ಅಂತಂದ್ ಹೇಳಿ ಕಂಡು ಹಿಡ್ಕೋಬೇಕು. ಅರ್ಥ ಆಯ್ತಾ ಎಲ್ರಿಗೂ? ಎಸ್ ಇಲ್ಲಿ ನೋಡ್ರಿ. ಎ ಮತ್ತು ಬಿ ನಿಮ್ ಕಡೆ ನಿಗುದಿಲ್ ತೋರ್ಸಿ. ಎ ಮತ್ತು ಬಿ 8 ದಿನದಲ್ಲಿ ಕೆಲಸ ಮಾಡ್ತಾರ. ಎ ಪ್ಲಸ್ ಬಿ ಏನಪ್ಪಾ ಅಂತಂದ್ರೆ 8 ದಿನದಾಗ ಕೆಲಸ ಮಾಡ್ತಾರ.
ಬಿ ಮತ್ತು ಸಿ ಸೇರಿ ಅಂತಂದ್ರೆ 12 ದಿನ ಕೊಡಿದಾರೆ. ಬಿ ಪ್ಲಸ್ ಸಿ ಅಂತ ಸೇರ್ಬಿಟ್ಟು ಏನಂತಂದ್ರೆ 12 ದಿನ. ಆಮೇಲೆ ನೆಕ್ಸ್ಟ್ ಏನ್ ಕೊಟ್ಟಿದಾರೆ, ಎ ಬಿ ಸಿ ಸೇರಿ 6 ದಿನದೊಳಗೆ 3 ಜನ ಸೇರಿ ಎ ಪ್ಲಸ್ ಬಿ ಪ್ಲಸ್ ಸಿ ಸೇರಿ ಏನಂತಂದ್ರೆ 6 ದಿನದಾಗ ಕೆಲಸ ಮಾಡ್ಯಾರ. ಹಂಗಾದ್ರೆ ಎ ಮತ್ತು ಸಿ ಎಷ್ಟು ದಿನದಾಗ ಕೆಲಸ ಮಾಡ್ತಾರೋ ಅಂತ ಕ್ವಶನ್ ಕೇಳಿದಾರೆ. ಎ ಮತ್ತು ಸಿ ಸೇರಿ ಅಂದ್ರೆ ಎ ಪ್ಲಸ್ ಸಿ ಸೇರ್ಬಿಟ್ಟು ಎಷ್ಟು ದಿನದಾಗ ಕೆಲಸ ಮಾಡ್ತಾರೋ ಅಂತ ಕ್ವಶನ್ ಐತೆ. ಈಗ ನಾವೇನ್ ಮಾಡ್ಕೋಬೇಕ್ರಿ, ಸಿಂಪಲ್ ರೀ ಸರ. 8, 12 ಮತ್ತು 16 ದಿನ ಅಂತಂದ್ರೆ ಎಲ್ ಸಿ ಎಂ ತಗೋಬೇಕ್ರಿ. 8, 12, 16 ಎಲ್ ಸಿ ಎಂ ಎಷ್ಟಾಗತ್ತ? 2 4 8, 2 6 12, 2 8 16, 2 2 4, 2 3 6, 2 4 8. ಮತ್ ನೆಕ್ಸ್ಟ್ 2ರಿಂದ 2 1 2, ಇದು 3 ಹಂಗ ಆಗಂಗಿಲ್ಲ, ಡಿವೈಡ್ ಆಗಂಗಿಲ್ಲ, ಹಂಗ ಬರಿತೀವಿ. 2 2 4, 2 2 4, 4 2 8, 8 1 8, 8 3 24, 24 2 48. 48 ಏನಪ್ಪಾ ಅಂತಂದ್ರೆ ಒಟ್ಟು ಕೆಲಸ. ಇದು ಎಷ್ಟ್ ಜನರಿಗೆ ಬಂದೈತಿ? ಎಲ್ರಿಗೂ ಬಂದೈತಿ. ಎಸ್. ಯಾವಾಗ ಬಂದಿಲ್ಲ ನೀವು ಪಾಸ್ ಆಗಂಗಿಲ್ಲ, ಇಲ್ಲಿಯೇ ಬಿಟ್ಬಿಡ್ನಿ ಹೇಳ್ತಾನೆ. ಬಾಳ್ ತ್ರಾಸ್ ತಗೊಂಡ್ ಓದಕ್ ಹೋಗ್ಬೇಡ. ನಿನಗೆ ಇದನ್ನು ಬಿಡ್ಸಕ್ ಬಂದಿಲ್ಲ ಅಂತಂದ ಹೇಳಿದ್ರೆ, ಸಿಂಪಲ್ ಎಲ್ ಸಿ ಎಂ ಕಂಡಿಡಿಯಾಕ ಬರವತ್ತಂತಂದ ಹೇಳಿದ್ರೆ ನೀ ಇಲ್ಲಿಗೆ ಬಿಟ್ಬಿಡೋದು, ಸುಮ್ಮ ವೇಸ್ಟ್ ನೀ ಮಾಡಿ. ನೆಕ್ಸ್ಟ್ ನೋಡ್ರಿ, ನಾನ ತಪ್ಪು ಮಾಡಿ ನಾನೇ ಟೀಚಿಂಗ್ ಬಿಡ್ಬೇಕೇನ ಈಗ? ಬೇಡ ಬಿಡ್ತೀನಿ, ಸುಮ್ಮ ಬೈದ್ನಲ್ರು, ನಡೀತಾಳ. ಮತ್ ನಾ ಬಿಡಿಸೋವರೆಗೂ ಸುಮ್ಮ ಇರ್ತಿರ್ಲಿಲ್ಲ, ಇವಾಗ ಹೇಳಾಕತ್ತೀರಿ ಬೈದ್ ನಂತರ. ಇಲ್ಲಿ ಏನಂತಂದ ಹೇಳಿದ್ರೆ 8 12 6 ಐತಿ. 8 12 ಎಷ್ಟೈತಿ? 6 ಐತಿ. 8 12 6 ಎಷ್ಟು? 2 4 8, 2 6 12, 2 3 6, 2 2 4, 2 3 6, 3 ಹಂಗ ಬಂತು. ಆಮೇಲೆ ನೆಕ್ಸ್ಟ್ 3 3 1 3 1, 2 2 4, 4 3 12, 12 24. ಓಕೆ ಡನ್. ಇಲ್ಲಿ ಏನಾಗತ್ತಂತಂದ್ರೆ 24 ಏನಂತಂದ್ರೆ ಒಟ್ಟು ಕೆಲಸ ಆಗತ್ತ. ಈಗ ಯೂನಿಟ್ ಕೆಲಸ ಕಂಡಿಡ್ಬೇಕು. ಅವ್ರು ಒಂದ್ ದಿನಕ್ಕೆ ಎಷ್ಟೆಷ್ಟು ಮಾಡ್ತಾರೋ ಅಂತಂದ ಹೇಳಿ, ಇಬ್ರು ಸೇರಿ 3 ಜನ ಸೇರಿ ಒಂದ್ ದಿನಕ್ಕೆ ಎಷ್ಟೆಷ್ಟು ಯೂನಿಟ್ ಕೆಲಸ ಮಾಡ್ತಾರ. ಈಗ ನೋಡ್ರಿ, ಎ ಪ್ಲಸ್ ಬಿ ಸೇರಿ 8 ದಿನ ತಗೊಂಡಾರ ಅಂದ್ರ ಒಂದ್ ದಿನಕ್ಕೆ ಅಂದ್ರೆ ಡಿವೈಡೆಡ್ ಬೈ ಮಾಡೋದಷ್ಟೇ. 24 ಡಿವೈಡೆಡ್ ಬೈ 8 ಅಂದ್ರ 3 ಯೂನಿಟ್ ಕೆಲಸ. 8 1 8 3 24. ನೆಕ್ಸ್ಟ್ ಬಿ ಪ್ಲಸ್ ಸಿ ಅಂತಂದ ಹೇಳಿದ್ರೆ ಅವ್ರಿಬ್ರು ಸೇರಿ 12 ಡಿವೈಡೆಡ್ ಅಂದ್ರೆ 24 ಡಿವೈಡೆಡ್ ಬೈ 12 2 ಯೂನಿಟ್. ಆಮೇಲೆ ನೆಕ್ಸ್ಟ್ 24 ಡಿವೈಡೆಡ್ ಬೈ 6, ಸೊ ಅಂದ್ರ 4 ಯೂನಿಟ್. 6 4 24 ಅಂತಂದೇಳಿ. ಕ್ಲಿಯರ್? ಈಗ ನೋಡ್ರಿ, ಇಲ್ಲಿ ಬರ್ಕೊಳ್ಳೋಣ. ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು ಏನಂತಂದ ಹೇಳಿದ್ರ ಎಷ್ಟು ಯೂನಿಟ್ ಕೆಲಸ ಐತಿ? 4 ಯೂನಿಟ್ ಮಾಡಿದಾರ. ಅದಾದ ನಂತರ ಎ ಬಿ ಎಷ್ಟು ಮಾಡಿದಾರ ನೋಡ್ರಿ. ಎ ಪ್ಲಸ್ ಬಿ ಸೇರ್ಬಿಟ್ಟು ಎಷ್ಟು ಮಾಡ್ಯಾರ? ಎ ಪ್ಲಸ್ ಬಿ ಸೇರ್ಬಿಟ್ಟು 3 ಯೂನಿಟ್ ಮಾಡ್ತಿದಾರ. ಹಂಗಾದ್ರೆ ಇಲ್ಲಿ ಸಿದ್ ನಾವು ಕಂಡು ಹಿಡ್ಕೋಬಹುದು. ಸಿ ಈಕ್ವಲ್ ಟು ಎಷ್ಟಾಗತ್ತ ಅಂತಂದ್ರೆ 1 ಯೂನಿಟ್ ಆಗತ್ತ. ಅರ್ಥ ಆಯ್ತು? ಇನ್ನು ನೆಕ್ಸ್ಟ್ ನೋಡ್ರಿ, ಈಗ ನಾವು ನೆಕ್ಸ್ಟ್ ಏನ್ ಸಿ ಕಂಡು ಹಿಡ್ಕೊಂಡಿದ್ವಿ, ಇನ್ನು ಎ ಕಂಡು ಹಿಡ್ಕೊಂಡು ಸೇಮ್ ಅದೇ ತರ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 4 ಯೂನಿಟ್ ಐತ್ರಿ. ಇಲ್ಲಿ ನೋಡ್ರಿ, ಬಿ ಪ್ಲಸ್ ಸಿದ್ ಕೊಟ್ಟಿದಾರ. ಬಿ ಪ್ಲಸ್ ಸಿದ್ ಕೊಟ್ಟಿದಾರ ಅಂತಂದ್ರೆ ಎಷ್ಟ? 2 ಯೂನಿಟ್ ಅಂತಂದೇಳಿ. ಏದ್ ಕಂಡು ಹಿಡಿತೇವೆ ಇಲ್ಲಿ. ಸೊ ಎ ಈಕ್ವಲ್ ಟು ಎಷ್ಟು ಅಂತಂದ ಹೇಳಿದ್ರೆ 2 ಯೂನಿಟ್ ಆಗತ್ತ. ಇಲ್ಲಿ ನೋಡ್ರಿ, ಎ ಇದ್ದಾವ 2 ಯೂನಿಟ್, ಸಿ ಇದ್ದಾವ 1 ಯೂನಿಟ್ ಅಂತಂದ್ರೆ ಟೋಟಲ್ ಎ ಪ್ಲಸ್ ಸಿ ಅಂತಂದ್ರೆ 3 ಯೂನಿಟ್ ಕೆಲಸ ಆಯ್ತು ಒಂದ್ ದಿನಕ್ಕೆ. ಟೋಟಲ್ ಕೆಲಸ ಐತೆ ಎಷ್ಟೈತಿ? 24 ಯೂನಿಟ್ ಐತೆ. ಅದಾದ ನಂತರ ಎಷ್ಟ್ ದಿನ ತಗೊಂಡಿದಾನ ಅಂದ್ರೆ 8 ಯೂನಿಟ್ ಮಾಡ್ಯಾನ, 3 ಯೂನಿಟ್ ಅಂದ್ರೆ ಟೋಟಲ್ ಡೇಸ್ ಎಷ್ಟು ಬರ್ತಾವ ಅಂತಂದ ಹೇಳಿದ್ರೆ 8 ದಿನ ಅಂತಂದ ಹೇಳಿ ಬರುತ್ತೆ. ಕ್ಲಿಯರ್? ಸೊ ಇನ್ನ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಇನ್ನೊಂದು ಇಂಪಾರ್ಟೆಂಟ್ ಬರುತ್ತಾ ಇವತ್ತಿನ ಕ್ಲಾಸ್ ಒಳಗಡೆ, ಲಾಸ್ಟ್ ಪ್ರಾಬ್ಲಮ್. ಯಾಕಂತಂದ್ರೆ ನೆಕ್ಸ್ಟ್ ನಾವು ಹೇಳುದು ಅಂತಂದ್ರೆ ನಮ್ದು ತಲಿ ಕೆಳಕ್ ಹಿಡಿದಿ. ಇಲ್ಲಿ ನೋಡ್ರಿ, 10 ಜನರು ಒಂದು ಕೆಲಸವನ್ನ 20 ದಿನದಲ್ಲಿ ಮಾಡ್ತಾರ. ಹಂಗಾದ್ರ 20 ಜನರು ಅದೇ ಕೆಲಸವನ್ನ ಎಷ್ಟ್ ದಿನದಾಗ ಮಾಡ್ತಾರೋ ಅಂತಂದೇಳಿ. ಇಲ್ಲಿ ಏನಂತಂದ್ರೆ ಈ ತರ 10 ಜನರ 20 ಜನರ 20 ದಿನ ಮಾಡಿದ್ರು ನೆಕ್ಸ್ಟ್ ಹೆಂಗ್ ಕೇಳಿದ್ರು ಅಂತಂದ ಹೇಳಿದ್ರ ಇಲ್ಲೊಂದು ಫಾರ್ಮುಲಾ ಬರುತ್ತೆ. M1 D1 ಈಕ್ವಲ್ ಟು M2 D2 ಅಂತಂದೇಳಿ. ಇದು ಫಸ್ಟ್ ಜನರದ್ ಬರ್ಕೊಳ್ಳೋದ. ಆಮೇಲೆ ಫಸ್ಟ್ ಎಷ್ಟು ದಿನದಲ್ಲಿ ಅಂತಂದೇಳಿ ಡೇಸ್ ಅಂತಂದೇಳಿ. ಇದು ಮೆನ್ ಆಮೇಲೆ ಡೇಸ್ ಅಂತಂದೇಳಿ. ಸೊ ಇದನ್ನ ನಾವ್ ಏನಂತ ತಗೋಣ ಅಂತಂದ ಹೇಳಿದ್ರೆ M1 ಅಂತ ತಗೋಣ, 20 ಅಂತ ಬರ್ಕೊಂಡು ಎಷ್ಟು ಡೇಸ್ ದಾಗ ಮುಗಿಸ್ಯಾನ ಅವರು 10 ಜನ, ಸಾರಿ 10 ಜನ ಸೇರಿ 20 ದಿನದಾಗ ಮುಗಿಸ್ಯಾರ, 20 ದಿನ ಅಂತಂದೇಳಿ. ಸೊ M2 ಎಷ್ಟ್ ಜನ ಅದಾರ ಸರ್? 20 ಜನ ಅದಾರ್ರಿ. ನೆಕ್ಸ್ಟ್ ಏನ್ ಕೇಳಿದ್ರೆ ಎಷ್ಟ್ ದಿನದಾಗ ಕೇಳಿದಾರೆ? D2 ಅಂತ ಬರ್ಕೊಂಡ್ವಿ. ಸೊ ಇದನ್ನ ಆ ಕಡೆ ಕಳಿಸ್ರಿ.
D2 equal to 10 into 20 divided by ಇದನ್ನ ಈ ಕಡೆ ಬಂದ್ರೆ ಡಿವೈಡೆಡ್ ಬೈ ಆಗತ್ತೆ 20. ಇದು ಕ್ಯಾನ್ಸಲ್, ನಮ್ಗೆ ಎಷ್ಟು ಬರುತ್ತೆ ಅಂತಂದ್ರೆ 10 ದಿನ ಅಂತಂದ್ರೆ ಬರುತ್ತೆ. ಕ್ಲಿಯರ್? ಸೊ ಈ ರೀತಿಯಾಗಿ ನಿಮ್ಗೆ ಏನಂತಂದ್ರೆ ಪ್ರಾಬ್ಲಮ್ಸ್ ಗಳು ಬರ್ತಾವ. ಇವತ್ತಿನ ಪ್ರಾಬ್ಲಮ್ಸ್ ಗಳನ್ನ ನಾವು ತುಂಬಾ ಈಸಿಯಾಗಿ ಮಾಡಿದ್ವಿ, ಬಟ್ ಅದ್ರ ಟಫ್ ಇರೋ ಕ್ವಶನ್ಸ್ ಗಳೇ. ಯಾಕಂದ್ರೆ ನಾವು ಮೊದ್ಲು ನೋಡಿರ್ಬೇಕು ಒಂದ್ಸರಿ ವಿಡಿಯೋ ಅಷ್ಟ.